ಇಲ್ಲಿ ನಾವು ಬಂದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಒಂದು ದೊಡ್ಡ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇಲ್ಲೂ ಕೂಡ ಒತ್ತುವರಿ ತೆಗೆಸಬೇಕು ಅಂತ ಈ ಸಾವಿರಾರು ಕೆರೆ ಒತ್ತುವರಿ ಏನು ನಮ್ಮ ರಾಜ್ಯದಲ್ಲಾಗಿತ್ತು ಅದನ್ನು ನಾವು ಮಾಡಿದ್ದೇವೆ. ಆಲ್ಮೋಸ್ಟ್ 60% ಹ್ಯಾಸ್ ಬೀನ್ ಟೇಕನ್ ಬ್ಯಾಕ್. ಅವರಿಗೂ ಕೂಡ ಇನ್ನು ಮುಂದಿನ ತಿಂಗಳ ಕೊನೆ ತನಕ ನಾವು ಕೊಟ್ಟಿದ್ದೇವೆ ನಮ್ಮ ಇಲಾಖೆ ವತಿಯಿಂದ. ಮತ್ತು ಇಲ್ಲಿ ನಗರದಲ್ಲೂ ಕೂಡ ನಾವು ಕೆರೆ ಒತ್ತುವರಿ ತರಿಸುವ ಕೆಲಸ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಅಂಥದ್ದು ಯಾವುದಾದ್ರೂ ಇದ್ದರೆ ನಾವು ಮಾಡ್ತೀವಿ. ಯಾವುದು ಟೋಟಲಿ 6 ಎಕರೆ 9 ಗುಂಟೆ ಕಬ್ಜೆ ಆಗಿದೆ. ಅಲ್ಲಿ ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ದೊಡ್ಡ ದೊಡ್ಡ ಮನೆಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಆಗಿವೆ. ಸರ್ಕಾರ ಈಗಲೂ ಪಾಣಿ ಓಪನ್ ಮಾಡಿದ್ರೆ ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ಕೈಗಣತೆ ಬರುತ್ತದೆ. ಈಗ ಅದಕ್ಕೆ ಹೊಣೆ ಯಾರು ಸರ್? ಈಗ ಹೊಣೆ ಯಾರಂದರೆ ಅವಾಗಿನ ಸರ್ಕಾರಗಳಿರ್ಬೋದು, ನಾವು ಇರ್ಬೋದು, ನಾವೇ ಇರಬೇಕಲ್ಲ, ಇನ್ಯಾರು ಮಾಡ್ತಾರೆ? ಸಿ ನೋಡಿ, ನೀವು ಇಲ್ಲ ಈಗ ನೋಡಿ ಈಗ ನೀವು ಗಮನಕ್ಕೆ ತಂದಿರೋದು ನನಗೆ ಇವತ್ತು ಅದೇನಿದೆ ನಾನು ಚೆಕ್ ಮಾಡ್ತೀನಿ. ಟು ಬಿ ಅರೇಂಜ್ ನನ್ನ ಸಂಪೂರ್ಣ ಮಾಹಿತಿ ಒಬ್ಬೊಬ್ರು ಕೇಳಿದ್ರೆ ಅನುಕೂಲ ಆಗ್ತದೆ ಸರ್. ಸರ್ ಪ್ರಗತಿ ಪಥ ಒಂದು ಪಥ ನಮಗೆ ಬಾಕಿ ಇದೆ ಕಲಬುರಗಿಯಲ್ಲಿ, ಅದು ಹೀರಾಪುರ ಕ್ರಾಸ್ನಿಂದ ಸರ್ದಾರ್ ಪಟೇಲ್ ಚೌಕದಲ್ಲಿ. ಆ ಪಥ ಯಾವಾಗ ತಗೊಂಡಿದ್ದಾರೆ ಸರ್ ಕಾರ್ಪೊರೇಷನ್. ಈಗ ಟೆಂಡರ್ ಕಡ್ಲತ್ತಾರೆ ಸರ್. ನಾನು ಒಂದು ಒಂದು ನಿಮಿಷ ಇದು ಮುಗಿಸ್ತೀನಿ. ಗೊತ್ತಿದೆ ಸರ್. ಈಗ ಒಂದು ನಿಮಿಷ ಇರಿ, ನಾನು ಇದೆಯಲ್ರಿ. ಈಗ ಒಂದು ನಿಮಿಷ ಅರೇ ನೀವು ಮಾತಾಡಕ್ ಬಿಟ್ರೇನೆ ಅಲ್ಲ ನನಗೆ. ನೀವು ಪ್ರಶ್ನೆ ಕೇಳಿದ ಮೇಲೆ ಸ್ವಲ್ಪ ಉತ್ತರಗಳನ್ನು ಕಾಯ್ಬೇಕಲ್ರಿ. ಈ ಹೇಳೋದಂತಾರ್ರಿ ಇದಕ್ಕೆ. ಈಗ ನೋಡಿ, ನಾವು ಯಾವತ್ತೂ ಕೂಡ ಡೆವಲಪ್ಮೆಂಟ್ ಪರವಾಗೇ ಇದ್ದೇವೆ. ನಿಮ್ಮ ಸಲಹೆಯನ್ನು ನಾವು ಯಾವಾಗಲೂ ಕೂಡ ಸ್ವಾಗತ ಮಾಡಿ ನಾವು ಅದಕ್ಕೆ ಅನುಷ್ಠಾನ ಮಾಡುತ್ತೇವೆ. ಈಗಾಗಲೇ ಒಂದು ನಿಮಿಷ, ಅರೇ ಸರ್ ಒಂದು ನಿಮಿಷ ಮುಗಿಸ್ತೀನಿ ರೀ, ಅದಾದಮೇಲೆ ಮಾತಾಡಿ ತಾವು. ಈಗಾಗಲೇ ಒಂದು ಪ್ರಶ್ನೆ ಕೇಳಿದ್ದೀರಾ ನೀವು, ಅದಕ್ಕೆ ಉತ್ತರ ಬೇಕಾ ಬೇಡವಾ? ಈಗಾಗಲೇ ಕಾರ್ಪೊರೇಷನಿಂದ ತೊಗೊಂಡಿದ್ದಾರೆ. ಅದಕ್ಕೆ ಹೊರತುಪಡಿಸಿ ನಾನು ಹೋದ ಬಾರಿ ಕೂಡ ಸೂಕ್ಷ್ಮವಾಗಿ ಹೇಳಿದ್ದೇವೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಈ ಮಿಡ್ ಜುಲೈ ಒಳಗಡೆ ನಾವು ನಮ್ಮ ಸಂಸದರ ಒಂದು ಖಾಸಗಿ ಸಂಸ್ಥೆ ಜೊತೆ ನಾವು ಕಂಪ್ಲೀಟ್ ಸಿಟಿ ಪ್ಲ್ಯಾನಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ 8-10 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ನಮ್ಮ ಏನು ಡ್ರೈನೇಜ್ಗಳು ಹೇಗಿರಬೇಕು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗಾಗಬೇಕು, ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಹೇಗಬೇಕು, ಮತ್ತು ವಿಶೇಷವಾಗಿ ಮೊಬಿಲಿಟಿ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇದೆ. ಮೊಬಿಲಿಟಿ ಅಂದರೆ ನಮ್ಮ ಟ್ರಾಫಿಕ್ಕು, ರೋಡ್ಗಳು, ಫ್ಲೈಓವರ್ ಬೇಕಾ, ಏನು ಬೇಕು ಅಂದ್ಬಿಟ್ಟು ಸಮಗ್ರವಾಗಿ ನಾವು ಅಧ್ಯಯನ ಮಾಡಿಬಿಟ್ಟು ಅದನ್ನು ನಾವು ಮಾಡ್ತೇವೆ. ನೀವು ಹೇಳ್ತಾ ಇರೋ ಪರ್ಟಿಕ್ಯುಲರ್ ರೋಡು ಈಗಾಗಲೇ ಕಾರ್ಪೊರೇಷನಿಂದ ತೊಗೊಂಡಿದ್ದೀವಿ. ಇನ್ನು ನೀವು ಹೇಳ್ದಂಗೆ ನಗರ ಪಥಗಳಕ್ಕೂ ಕೂಡ ನಾವು ಒತ್ತು ಕೊಡ್ತೀವಿ. ಈ ಸರಿ ಮ್ಯಾಕ್ರೋನಲ್ಲಿ ಹೆಚ್ಚು ನಾವು ನಮ್ಮ ಮೊಬಿಲಿಟಿ ಮೇಲೆ ನಮ್ಮ ನಗರದಲ್ಲಿ ನಾವು ಕಾನ್ಸಂಟ್ರೇಷನನ್ನು ನಾವು ಮಾಡ್ತೀವಿ. ದಟ್ ವಿ ವಿಲ್ ಟೇಕ್ ಕೇರ್. ಮೈ ಓನ್ಲಿ ರಿಕ್ವೆಸ್ಟ್, ಈಗ ನೀವು ಹೇಳಿದ ನೀವೆಲ್ಲ ಸಲಹೆ ಮೇರೆಗೆ ಇದು ಒಂದು ಯೋಜನೆಯನ್ನು ನಾವು ರೂಪಿಸಿದ್ದೀವಿ. ಯಾವ್ದು ಸರ್ವೆ ನಂಬರ್ 12 ಇವತ್ತು ಹೇಳ್ತಾ ಇರೋದು ಯಾವುದು ನೋಡಿಯಪ್ಪ, ಅದು ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನೋಡಿ, ಯಾವುದು ವಿ ವಿಲ್ ಡೆಫಿನೆಟ್ಲಿ ಇಲ್ಲ, ಅಂಥದ್ದು ಯಾವುದು ಮಾರಾಟ ಆಗಿಲ್ಲ. ನಾವಂತೂ ಯಾವುದು ನೋಂದಣಿನೇ ಮಾಡ್ಸೋಕ್ಕೆ ನಿಷೇಧ ಮಾಡಿದ್ದೀನಿ. ನೀವು ಹೇಳಿದ್ಮೇಲೆ ಚೆಕ್ ಮಾಡಿಸ್ತೀನಿ, ತಗೊಳ್ಳಿ. ಎಸ್, ಏರ್ ಪೊಲ್ಯೂಷನ್ ಅಲ್ಲ, ಡಸ್ಟ್ನಲ್ಲಿ ನಾವು ಇದ್ದೀವಿ. ಅದಕ್ಕೆ ನೋಡಿ, ಸಿಮೆಂಟ್ ಕಾರ್ಖಾನೆಗಳಿಂದ ಇಲ್ಲಿ ನಗರಕ್ಕೆ ಇದು ಅಲ್ಲಿ ಮಾಲಿನ್ಯ ಆಗ್ತದೆ. ಆದರೆ ನಮ್ಮ ನಗರದಲ್ಲಿ ಸಮಸ್ಯೆ ಏನಿದೆ ಅಂದರೆ ನೀವು ಹೇಳ್ದಂಗೆ ಡಸ್ಟ್. ವಿ ಆರ್ ಒನ್ ಆಫ್ ದ ಮೋಸ್ಟ್ ಏನು ಅದೇನೋ ಒಂದು ಪಾರ್ಟಿಕಲ್ ಡಸ್ಟ್ ಅಂತ ಏನೋ ಹೇಳ್ತಾರೆ ಅದಕ್ಕೆ. ಅದೇ ವಿ ಆರ್ ನಂಬರ್ 1 ಇನ್ ದಟ್ ಸರ್. ಅದು ಮಿಷಿನಿಂದ ಆಗಂತ ಕೆಲಸ ಇಲ್ಲ. ನಾವು ಲಾಂಗ್ ಟರ್ಮ್ ಸೊಲ್ಯೂಷನ್ ಹುಡುಕ್ಬೇಕಂದ್ರೆ ಇಂಥವು ಮಾಡಿಬಿಟ್ಟು ನೀವು ಮಿಷಿನ್ ತಂದರೆ ಆಗುತ್ತೆ ಅದು. ಸೊ ಅದಕ್ಕೋಸ್ಕರನೇ ಈ ಯೋಜನೆಗಳನ್ನು ನಾವು ಮಾಡ್ತಾ ಇರೋದು. ಕಳೆದ 20-30 ವರ್ಷದಿಂದ ಅವರು ಅವರೇ ಹೇಳ್ತಾರೆ ಪರಿಸರ ಇಲಾಖೆ ನಮ್ಮ ಹತ್ರ ಇಲ್ಲ ಸರ್,
ಒಂದು ಎರಡು ಸಣ್ಣ ಮಸೀದಿಗಳ ಒಂದು ನಾವು ಬೀನ್ಸ್ ಹತ್ರ ಇಟ್ಟಿದ್ದೀವಿ, ಒಂದು ಬೇರೆ ಕಡೆ ಇದೆ, ಅದ್ರ ಮುಖಾಂತರ ನಾವು ಬೀನ್ಸ್ ಅಷ್ಟೇ ನಾನು ಹೇಳ್ದಂಗೆ ಏರ್ ಕ್ವಾಲಿಟಿ ಮಾನಿಟ್ರಿಂಗ್ ಆಗಿರ್ಬೋದು ಅಥವಾ ನಮ್ಮ ಸಸ್ಟೈನಬಲ್ ಎನ್ವೈರ್ಮೆಂಟ್ ಮಾನಿಟ್ರಿಂಗ್ ಇರ್ಬೋದು, ಅದಕ್ಕೋಸ್ಕರನೇ ಒಂದು ಖಾಸಗಿ ಸಂಸ್ಥೆಯನ್ನು ನಾವು ಕರ್ಕೊಂಡು ಬರ್ತಾ ಇದ್ದೀವಿ. ಅವರ ಸಲಹೆ ಮೇರೆಗೆ ನೀವು ಹೇಳ್ದಂಗೆ ಅವರು ಏನೇನು ಸಲಹೆಗಳನ್ನು ಕೊಡ್ತಾರೆ ಅದು ಅನುಷ್ಠಾನಕ್ಕೆ ನಾವು ತರ್ತೀವಿ. ವೆದರ್ ಇಟ್ ಈಸ್ ಫಾರ್ ಇಂಪ್ರೂವಿಂಗ್ ಏರ್ ಕ್ವಾಲಿಟಿ, ಇಟ್ ಈಸ್ ಇಂಪ್ರೂವಿಂಗ್ ಅವರ್ ವಾಟರ್ ಸೋರ್ಸಸ್, ಇಟ್ ಈಸ್ ಇಂಪ್ರೂವಿಂಗ್ ಅವರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಬಿಹೇವಿಯರಲ್ ಚೇಂಜ್, ಆರ್ ವೆದರ್ ಇಟ್ ಈಸ್ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಟ್ರೀಟ್ಮೆಂಟಿಗೂ ಕೂಡ ಅವ್ರ ಹತ್ರ ಒಂದು ಪ್ಲ್ಯಾನ್ ಇದೆ. ಸ್ವಲ್ಪ ಅದನ್ನು ನಾವು ಅಧ್ಯಯನ ಮಾಡಿಬಿಟ್ಟು ತಮ್ಮ ಮುಂದೆ ಬರ್ತೀವಿ. ನಾವು ಈ ಪರ್ಮನೆಂಟಾಗೇ ನಾವು ಮಾಡ್ತಾ ಇದ್ದೀವಲ್ಲ. ಬಿ ರೆಸ್ಟ್ ಅಶ್ಯೂರ್ಡ್ ಸರ್. ಈಗ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಗರ ಅಭಿವೃದ್ಧಿ ಹಿಂದೆ ಯಾವತ್ತೂ ಕೂಡ ಇಷ್ಟು ಪ್ಲ್ಯಾಂಡ್ ವ್ಯವಸ್ಥೆನಲ್ಲಿ ಆಗಿಲ್ಲ. ದಯವಿಟ್ಟು ನೀವು ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, 100% ನಾವು ಮಾಡ್ತೀವಿ. ಈಗ ಒಳ್ಳೇದಾಗಿತ್ತು ಬೆಂಚ್ ಎಪ್ಪರಿಸಿ, ಎಲ್ಲದಕ್ಕೂ ಬೈಕೋತ ಹೋದ್ರೆ ನಾನು ಏನು ಮಾಡಲಿ ಸರ್? ಒಂದು ನಿಮಿಷ ಸರ್, ಕೇಳಿಸ್ತಾ ಇಲ್ಲ. ಹಾಂ, ಎಲ್ಲ ಬೇಸ್ಡ್ ಆನ್ ಲಾಸ್ಟ್ ಟೈಮು ಸ್ವಲ್ಪ ಅದು ತಪ್ಪಾಗಿ ಅವ್ರ ಕಡೆ ಇಲ್ಲ. ಈ ಸರಿಯಿಂದ ಅವ್ರಿಗೆ ಹಾಕ್ಕೊಂಡಿಲ್ಲ. ಇದು ಒಳ್ಳೆ ಸಲಹೆ. ಅವ್ರಿಗೆ ಕೂಡ ಜಂಟಿಯಾಗಿ ಇದ್ರಲ್ಲಿ ಹಾಕೋತೀವಿ ನಾವು. ಇದು ಸೊ ದ್ಯಾಟ್ ನಮ್ಮ ಪ್ಲಾನಿಂಗ್ ಪ್ರಕಾರ ಅವರು ಕೂಡ ಇರ್ತದೆ, ಅಥವಾ ಅವ್ರ ಪ್ಲಾನಿಂಗ್ ಪ್ರಕಾರ ನಾವು ಕೂಡ ಪ್ಲಾಂಟೇಶನ್ ಮಾಡ್ಬೋದು ಅಂತ.